ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಿಗೆ ಜಾಯಿನ್ ಆದ ಸ್ಟೂಡೆಂಟ್ಸ್ಗಳ ಪ್ರಶ್ನೆಗಳಿಗೆ ಉತ್ತರಿಸುವನಿದ್ದೇನೆ. ನನ್ನ ನಿರೀಕ್ಷೆಗೂ ಮೀರಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ನನ್ನ ಚಾನಲ್ಗೆ ಮೆಂಬರ್ಸ್ಗಳಾಗಿದ್ದಾರೆ ಮತ್ತು ಈ ಕೋರ್ಸಿಗೆ ಅಟೆಂಡ್ ಆಗಿದ್ದಾರೆ. ಸೊ ನಾನಂತೂ ಈ ರಿಸಲ್ಟ್ಗಳೊಂದಿಗೆ ಹ್ಯಾಪಿಯಾಗಿದ್ದೇನೆ. ನೀವು ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿಯೇ ನಿಮಗೆ ಜಾಯಿನ್ ಬಟನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ ಚಾನಲ್ನ ಮೆಂಬರ್ ಆಗಿ ನಿಮಗೂ ಕೂಡ ಈ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಿಗೆ ಎಕ್ಸೆಸ್ ಸಿಗುತ್ತೆ. ಇವತ್ತಿನ ಈ ಮಹಾ Q&A ಸೆಷನ್ಗೆ ಸೆಲೆಕ್ಟ್ ಆದ ಕ್ವಶನ್ಗಳು ಇಂತಿವೆ. ಕ್ವಶನ್ ನಂಬರ್ 1. ಈ ಪ್ರಶ್ನೆಯನ್ನು ಮಿಸ್ಟರ್ ಶಿವಾನಂದ್ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆಯ ಸಮರಿ ಏನಪ್ಪ ಅಂತಂದರೆ, ಬಡತನವನ್ನು ಸಾಯಿಸುವುದು ಹೇಗೆ, ಹೌ ಟು ಕಿಲ್ ಪವರ್ಟಿ. ಶಿವಾನಂದ್ ಅವರೇ, ನಿಮ್ಮ ತಲೆಯಲ್ಲಿ ಈ ಬಡತನವನ್ನು ಸಾಯಿಸುವ ಯೋಚನೆ ಬಂದಿದೆ ಅಂತಂದರೆ ನಿಜಕ್ಕೂ ನೀವು ಗ್ರೇಟ್ ಅಂದಂಗೆ. ಅದಕ್ಕಾಗಿ ನಿಮಗೆ ಒಂದು ಥ್ಯಾಂಕ್ಸನ್ನು ಹೇಳಲೇಬೇಕು. ಯಾಕೆಂದರೆ ಎಲ್ಲರ ತಲೆಯಲ್ಲೂ ಕೂಡ ಈ ವಿಚಾರಗಳು ಬರೋದಿಲ್ಲ. ಒಂದು ವೇಳೆ ಭಾರತೀಯರೆಲ್ಲರ ತಲೆಯಲ್ಲಿ ಈ ಪ್ರಶ್ನೆ ಬಂದುಬಿಟ್ರೆ ಭಾರತ ಎಲ್ಲೋ ಹೋಗ್ಬಿಡುತ್ತೆ. ನೀವು ಬಡತನವನ್ನು ಸಾಯಿಸಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕಾಗತ್ತೆ. ಮೊದಲಿಗೆ ನೀವು ಎಷ್ಟು % ಬಡವರಾಗಿದ್ದೀರಾ ಎಂಬುದನ್ನು ಅರ್ಥ ಮಾಡ್ಕೊಳ್ಳಿ. ನಾನು 3-4 ದಿನಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಭಾರತೀಯರು ಎಷ್ಟು ಶ್ರೀಮಂತರು ಅನ್ನೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುವೆ. ಅದರಲ್ಲಿ ನಾನು ನೀವು ಬಡವರ ಅಥವಾ ಶ್ರೀಮಂತರ ಎಂಬುದನ್ನು ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿರುವೆ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಭಾರತದಲ್ಲಿ ಬರೀ 1.5% ಜನ ಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಮಿಕ್ಕ 98.5% ಜನ ಡೈರೆಕ್ಟ್ ಟ್ಯಾಕ್ಸನ್ನು ಪೇ ಮಾಡಲ್ಲ. ಭಾರತದಲ್ಲಿ 90% ಜನ ಪ್ರತಿ ತಿಂಗಳಿಗೆ 25,000ಕ್ಕಿಂತಲೂ ಕಡಿಮೆ ಹಣವನ್ನು ಸಂಪಾದಿಸುತ್ತಾರೆ. ನೀವು 1% ಕ್ಲಬ್ಬಿಗೆ ಬರಬೇಕಂತಂದರೆ ಪ್ರತಿ ತಿಂಗಳು ನೀವು 2.5 ಲಕ್ಷ ಹಣವನ್ನು ಸಂಪಾದಿಸಿದರೆ ಸಾಕು. ಭಾರತದಲ್ಲಿ ಬರೀ 8% ಜನರ ಹತ್ರ ಕಾರ್ ಇದೆ, 6.4% ಜನರ ಹತ್ರ ಐಫೋನ್ಗಳಿವೆ, 5% ಜನರ ಹತ್ರ ಕ್ರೆಡಿಟ್ ಕಾರ್ಡ್ಗಳಿವೆ, 69% ಜನರ ಹತ್ರ ಸ್ವಂತ ಮನೆ ಇದೆ. ಸೊ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನೀವು ಬಡವರ ಅಥವಾ ಶ್ರೀಮಂತರ, ಎಷ್ಟು ಬಡವರು ಎಂಬುದನ್ನು ನೀವು ಮೊದಲು ಪತ್ತೆ ಹಚ್ಕೊಳ್ಳಿ. ನೀವು 80% ಕ್ಲಬ್ಬಲ್ಲಿ ಬರ್ತೀರಾ, 90% ಕ್ಲಬ್ಬಲ್ಲಿ ಬರ್ತೀರಾ ಅಂತ ನೋಡ್ಕೊಳ್ಳಿ. ಅದಾದ ನಂತರ ನೀವು ಮೊದಲ ಗೋಲನ್ನು ಸೆಟ್ ಮಾಡಿ. ಪ್ರತಿ ತಿಂಗಳಿಗೆ ನಾನು 25,000 ಹಣವನ್ನು ಕನ್ಸಿಸ್ಟೆಂಟಾಗಿ ಗಳಿಸುವೆ ಅನ್ನೋ ಒಂದು ಗೋಲನ್ನು ಸೆಟ್ ಮಾಡಿ. ನೀವು ಪ್ರತಿ ತಿಂಗಳಿಗೆ ಕನ್ಸಿಸ್ಟೆಂಟಾಗಿ 25,000 ಹಣವನ್ನು ಗಳಿಸೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಭಾರತದ ಟಾಪ್ 10% ಜನರಲ್ಲಿ ಬರ್ತೀರಾ. ಸೊ ಇಲ್ಲಿಗೆ ಬಂದ ತಕ್ಷಣ ನೀವು ನಿಮ್ಮ ಮೈಂಡ್ಸೆಟ್ ಮೇಲೆ ವರ್ಕ್ ಮಾಡಿ. ನಿಮ್ಮ ಮೈಂಡಲ್ಲಿರುವ ಮನಿ ಬ್ಲಾಕ್ಗಳನ್ನೆಲ್ಲ ಖತಮ್ ಮಾಡಿ. ಈ ಡರ್ಟಿ ಪೊಲಿಟಿಕ್ಸು, ಡರ್ಟಿ ಸಿನಿಮಾ, ಡರ್ಟಿ ಕ್ರಿಕೆಟ್, ಮೂಢನಂಬಿಕೆಗಳು, ಇಂತಹ ಎಲ್ಲ ವಿಚಾರಗಳಿಂದ ಹೊರಬನ್ನಿ. ನಿಮ್ಮ ಜೀವನದಿಂದ ಇವುಗಳನ್ನೆಲ್ಲವನ್ನು ಬ್ಲಾಕ್ ಮಾಡಿ ರಿಚ್ ಮೈಂಡ್ಸೆಟನ್ನು ಬೆಳೆಸಿಕೊಳ್ಳಿ. ನಿಮಗೆ ಯಾವ ಸ್ಕಿಲ್ಗಳನ್ನು ಕಲಿತರೆ ಜಾಸ್ತಿ ದುಡ್ಡು ಬರುತ್ತೋ ಅಂತಹ ಸ್ಕಿಲ್ಗಳನ್ನು ಕಲೀರಿ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ಗಳನ್ನು ಸೆಟಪ್ ಮಾಡಿ. ಜಾಸ್ತಿ ಹಣವನ್ನು ಸಂಪಾದಿಸಿ, ಜಾಸ್ತಿ ಹಣವನ್ನು ಸೇವ್ ಮಾಡಿ, ಜಾಸ್ತಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತು ಜಾಸ್ತಿ ಹಣವನ್ನು ಗ್ರೋ ಮಾಡಿ. ಸೊ ಈ ರೀತಿ ನೀವು ಮಾಡ್ತಾ 1% ಕ್ಲಬ್ಬಿನ ತನಕ ಬಂದು ರಿಚ್ ಆಗಿ. ಸೊ ಈ ಮೆಥಡ್ನ ಮೂಲಕ ನೀವು ಬಡತನವನ್ನು ಸಾಯಿಸಬಹುದು. ಬಡತನವನ್ನು ಸಾಯಿಸೋಕ್ಕೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಮೆಥಡ್ ಇಲ್ಲ. ನೀವು ಜಾಸ್ತಿ ಹಣವನ್ನು ಸಂಪಾದಿಸಿ, ಜಾಸ್ತಿ ಉಳಿಸಿ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ, ಜಾಸ್ತಿ ಗ್ರೋ ಮಾಡಿ. ಇದೇ ಒಂದು ಮೆಥಡ್ ಇದರಿಂದ ಹೊರಬರೋಕೆ ಇರೋದು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಮತ್ತೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಅವುಗಳನ್ನು ಕಮೆಂಟ್ ಮಾಡಿ. ಮುಂದಿನ Q&Aದಲ್ಲಿ ಮತ್ತೆ ನಾನು ಅವುಗಳನ್ನು ಕವರ್ ಮಾಡುವೆ. ಕ್ವಶನ್ ನಂಬರ್ 2. ಈ ಪ್ರಶ್ನೆಯನ್ನು ಮಿಸ್ ರಂಜಿತಾ ಅವರು ಕೇಳಿದ್ದಾರೆ. ಇವರ ಪ್ರಶ್ನೆ ಸ್ವಲ್ಪ ತುಂಬಾ ದೊಡ್ಡದಾಗಿದೆ. ಇದರ ಸಮರಿ ಏನಪ್ಪ ಅಂತಂದರೆ, ಹೌ ಟು ಹ್ಯಾಂಡಲ್ ಟೀನೇಜ್ ಲವ್ ಡಿಸ್ಟ್ರಾಕ್ಷನ್ಸ್, ಐ ಆಮ್ ಅನೇಬಲ್ ಟು ಫೋಕಸ್ ಆನ್ ಮೈ ಸ್ಟಡೀಸ್ ಆ್ಯಂಡ್ ಗೋಲ್ಸ್, ಬಾಡಿ ಕಲರ್ ಶೇಮಿಂಗ್ ಆ್ಯಂಡ್ ನೋ ಕಾನ್ಫಿಡೆನ್ಸ್. ನೀವು ಯಾವಾಗ ಸ್ಕೂಲು ಮತ್ತು ಕಾಲೇಜ್ನಲ್ಲಿರ್ತೀರೋ ನೀವು ಬ್ರಹ್ಮಚರ್ಯವನ್ನು ಫಾಲೋ ಮಾಡದಿದ್ದರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಏಕೆಂದರೆ ಹೊರಗಡೆ ವಾತಾವರಣನೇ ಅದೇ ರೀತಿ ಇದೆ. ಈ ಜಗತ್ತೇನಿದೆಯಲ್ಲ ಮಲಿನವಾಗಿಬಿಟ್ಟಿದೆ. ಎನ್ವೈರ್ಮೆಂಟ್ ಪೂರ್ತಿ ಕೆಟ್ಟೋಗಿದೆ. ಎಲ್ಲಿ ನೋಡಿದ್ರಲ್ಲಿ ಅಶ್ಲೀಲತೆ, ಅಶಾಂತಿ, ಅಹಂಕಾರ, ಅಸಭ್ಯತೆಯಿಂದ ಈ ಸಮಾಜ ಕೂಡಿದೆ, ಈ ನಮ್ಮ ಜಗತ್ತು ಕೂಡಿದೆ. ಸೊ ಇದರ ಎಫೆಕ್ಟು ನಮ್ಮ ಮನಸ್ಸಿನ ಮೇಲಾಗತ್ತೆ. ಹೀಗಾಗಿ ನಮಗೆ ನಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ನಾವು ಈ ಡಬ್ಬಾ ಸಿನಿಮಾಗಳನ್ನು ನೋಡ್ತೀವಿ, ಅದರಲ್ಲಿ ತೋರಿಸಿರುವ ಗೊಳ್ಳು ಲವ್ ಸ್ಟೋರಿಗಳನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ಟು ಫಿಸಿಕಲ್ ಅಟ್ರಾಕ್ಷನನ್ನೇ
ರಿಯಲ್ ಲವ್ ಅಂತ ಅಂದ್ಕೊಂಡ್ಬಿಟ್ಟು ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕಿಕೊಳ್ತೇವೆ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗಿನ್ನೂ ಏಜ್ ಇದೆ, ನಿಮಗಿನ್ನೂ ಸಿಕ್ಕಾಪಟ್ಟೆ ಅಪಾರ್ಚುನಿಟಿಗಳಿವೆ. ಈ ಲವ್ ಗಿವ್ಗಳಿಂದ ಹೊರಬನ್ನಿ. ಇವೆಲ್ಲವೂ ಕೂಡ ಮೂರ್ಖತನಗಳಾಗಿವೆ. ಸೊ ನಿಮ್ಮ ವಯಸ್ಸಲ್ಲಿ ಲವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಫಿಸಿಕಲ್ ಅಟ್ರಾಕ್ಷನ್ ಆಗಿದೆ. ಅದಾದ ನಂತರ ನಿಮಗೆ ನಿಮ್ಮ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಡೈಲಿ ಬೆಳಿಗ್ಗೆ ಬೇಗನೆ ಎದ್ದೇಳ್ತಿಲ್ಲ ಅಂದಂಗೆ, ನೀವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅಂದಂಗೆ, ನಿಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದಂಗೆ, ನೀವು ಸರಿಯಾದ ಟೈಮಿಗೆ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ ಅಂದಂಗೆ, ಒಟ್ಟಿನಲ್ಲಿ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗ್ತಾ ಇದೆ ಮತ್ತು ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಅಲ್ಲ ಅದು ಅನ್ಹೆಲ್ದಿ ಆಗಿದೆ. ಅದಕ್ಕಾಗಿಯೇ ನಿಮಗೆ ಈ ಸಮಸ್ಯೆಗಳು ಬರ್ತಾ ಇವೆ. ನಾನು ಈ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಲ್ಲಿ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಒಂದು ಲೆಸನ್ ಮಾಡಿರುವೆ, ಅದನ್ನು ನೋಡಿ. ಅದಾದ ನಂತರ ಮುಂಬರುವ ದಿನಗಳಲ್ಲಿ ನಾನು ನಿಮಗೆ ಬ್ರಹ್ಮಚರ್ಯ ಅಂದರೆ ಏನು, ಬ್ರಹ್ಮಚರ್ಯದ ಅವಶ್ಯಕತೆ ಏನಿದೆ, ಬ್ರಹ್ಮಚರ್ಯವನ್ನು ಪಾಲಿಸುವುದು ಹೇಗೆ, ಇದರಿಂದಾಗುವ ಲಾಭಗಳು ಇತ್ಯಾದಿ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಈ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಲ್ಲಿ ನಾನು ನಿಮಗೆ ಹೇಳಿಕೊಡುವೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ನಿಮ್ಮ ಮೇಲೆ ಪ್ರೀತಿ ಮೂಡುತ್ತೆ, ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ನಿಮ್ಮಲ್ಲಿ ಮಹಾಶಕ್ತಿ ಮಹಾಜ್ಞಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮಗೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೀವು 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ, ಖಂಡಿತವಾಗಿಯೂ ನಿಮಗೆ ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ. ಕ್ವಶನ್ ನಂಬರ್ 3. ಈ ಪ್ರಶ್ನೆಯನ್ನು ಮಿಸ್ಟರ್ ಅಲ್ತಾಫ್ ಅವರು ಕೇಳಿದ್ದಾರೆ. ಇವರು ನನ್ನ ಚಾನಲ್ನ ಪ್ರೌಡ್ ಮೆಂಬರ್ ಆಗಿದ್ದಾರೆ. ಇವರ ಪ್ರಶ್ನೆ ತುಂಬಾ ಚಿಕ್ಕದಾಗಿದೆ ಮತ್ತು ಡೈರೆಕ್ಟ್ ಆಗಿದೆ. ಇವರ ಕ್ವಶನ್ ಏನಪ್ಪ ಅಂತಂದರೆ, ಸರ್ ರಿಚ್ ಮೈಂಡ್ಸೆಟ್ಗೂ ಮತ್ತು ಪುವರ್ ಮೈಂಡ್ಸೆಟ್ಗೂ ಇರುವ ವ್ಯತ್ಯಾಸವೇನು ಮತ್ತು ಯಾಕೆ ಮೋಸ್ಟ್ ಆಫ್ ದ ಜನ ತಮ್ಮ ಲೈಫಲ್ಲಿ ಫೇಲ್ ಆಗ್ತಾರೆ ಅನ್ನೋದಿದೆ. ಮಿಸ್ಟರ್ ಅಲ್ತಾಫ್ ಅವರೇ, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ರಿಚ್ ಮೈಂಡ್ಸೆಟ್ಗೂ ಮತ್ತು ಪುವರ್ ಮೈಂಡ್ಸೆಟ್ಗೂ ಇರುವ ವ್ಯತ್ಯಾಸವನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಂತ ಕುಂತ್ರೆ ಅಟ್ಲೀಸ್ಟ್ 15-20 ನಿಮಿಷ ಹೋಗುತ್ತೆ. ಸೊ ನಾನು ಇದರ ಮೇಲೆ ಒಂದು ಡೆಡಿಕೇಟೆಡ್ ಆಗಿರುವ ವಿಡಿಯೋ ಲೆಸನನ್ನು ಮಾಡುವೆ. ಒಂದು ವೇಳೆ ಈ ವಿಡಿಯೋಗೆ 500 ಲೈಕ್ಸ್ಗಳು ಬಂದರೆ ನಾನು ಈ ವಿಡಿಯೋವನ್ನು ಪಬ್ಲಿಕ್ಕಾಗಿ ಎಲ್ಲರಿಗೂ ಕೂಡ ಮಾಡುವೆ. ಸೊ ಟಾರ್ಗೆಟ್ಸ್ ರೀಚ್ ಆಗದಿದ್ದರೆ ಲೈಕ್ಗಳದ್ದು ನಾನು ಇದನ್ನು ಬರೀ ಮೆಂಬರ್ಗಳಿಗಾಗಿ ಮಾತ್ರ ಮಾಡುವೆ. ಸೊ ಯಾರಿಗೆ ರಿಚ್ ಮೈಂಡ್ಸೆಟ್ಟು ಮತ್ತು ಪುವರ್ ಮೈಂಡ್ಸೆಟ್ನ ಮಧ್ಯೆ ಇರುವ ಡಿಫ್ರೆನ್ಸನ್ನು ತಿಳಿದುಕೊಳ್ಳುವ ಆಸೆ ಇದೆಯೋ ಅವರೆಲ್ಲರೂ ಕೂಡ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಮಾಡಿ ಅಂಥೇಳಿ ಕಮೆಂಟ್ ಮಾಡಿ. ಅಲ್ತಾಫ್ ಅವರೇ, ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಟ್ರೈ ಮಾಡೋದೇ ಫೇಲ್ ಆಗ್ತಾರೆ. ಅವ್ರು ಯಾವತ್ತೂ ಕೂಡ ಪ್ರಯತ್ನನೇ ಪಡಲ್ಲ, ನಾನು ನನ್ನ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ನನ್ನ ಲೈಫನ್ನು ಬದಲಾಯಿಸಿಕೊಳ್ಬೇಕು, ನಾನು ಶ್ರೀಮಂತನಾಗಬೇಕು ಅಂತ ಹೇಳಿ ಅವರು ಟ್ರೈಯೇ ಮಾಡಲ್ಲ, ಗೋಲ್ಗಳನ್ನು ಸೆಟ್ ಮಾಡೋದೇ ಇಲ್ಲ. ಒಂದು ವೇಳೆ ಗೋಲ್ ಸೆಟ್ ಮಾಡಿದರೂ ಕೂಡ ಅವರಿಗೆ ಸರಿಯಾಗಿ ಗೋಲ್ಗಳನ್ನು ಸೆಟ್ ಮಾಡೋಕ್ಕೆ ಬರಲ್ಲ. ನಾನು ಈ ಕೋರ್ಸಲ್ಲಿ ನಿಮಗೆ ಸ್ಮಾರ್ಟ್ ಗೋಲ್ಗಳಂದ್ರೆ ಏನು, ಯಾಕೆ ನೀವು ಸ್ಮಾರ್ಟ್ ಗೋಲ್ಗಳನ್ನಷ್ಟೇ ಸೆಟ್ ಮಾಡಬೇಕು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿರುವೆ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆ ತುಂಬ ಜನ ಫೇಲ್ ಆಗ್ತಾ ಇದ್ದಾರೆ ಮತ್ತು ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ರಿಚ್ ಮೈಂಡ್ಸೆಟ್ಟು ಪುವರ್ ಮೈಂಡ್ಸೆಟ್ಗೆ ನಾನು ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡುವೆ. ಇದರ ಮೇಲಂತೂ ಡೆಡಿಕೇಟೆಡ್ ವಿಡಿಯೋ ಲೆಸನ್ ಬಂದೇ ಬರುತ್ತೆ. ಭಾಳಷ್ಟು ಜನ ನಾನು ಆನ್ಲೈನ್ ಕೋರ್ಸ್ಗಳನ್ನು ಲಾಂಚ್ ಮಾಡಿದಾಗ 2020ರಲ್ಲಿ ನಮ್ಮ ಎಡ್ಟೆಕ್ ಕಂಪ್ನಿಯಿಂದ ನನಗೆ ಕೇಳ್ತಾ ಇದ್ರು, ಸರ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸ್ ಆಗಿರಬಹುದು, ವರ್ಡ್ಪ್ರೆಸ್ ಆಗಿರಬಹುದು, ಕೋಡಿಂಗ್ ಆಗಿರಬಹುದು, ವೆಬ್ ಡಿಸೈನಿಂಗು, ಡೆವಲಪ್ಮೆಂಟು, ಡಿಜಿಟಲ್ ಮಾರ್ಕೆಟಿಂಗು, ವಿಡಿಯೋ ಎಡಿಟಿಂಗು, ಫೋಟೋಗ್ರಫಿ, ಕಮ್ಯುನಿಕೇಷನ್ ಸ್ಕಿಲ್ಸು ಇವೆಲ್ಲವೂ ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ ಎಲ್ಲ ಅಂಥೇಳಿ. ನಾನು ಅವ್ರಿಗೆ ಹೇಳಿದೆ, ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಕೋಟ್ಯಾಂತರ ವಿಡಿಯೋಗಳಿವೆ, ಅದರಲ್ಲಿ ನಿಮಗೆ ಯಾವುದನ್ನು ಮೊದಲು ಕಲಿಬೇಕು, ಹೆಂಗೆ ಕಲಿಬೇಕು ಅನ್ನೋದು ಗೊತ್ತಾಗಲ್ಲ. ಮತ್ತು ಅಲ್ಲಿ ಕಲಿಸ್ತಾ ಇರುವ ಯೂಟ್ಯೂಬರ್ ಅವನಿಗೆ 3-4 ವರ್ಷ ಎಳೆಯೋದಿರುತ್ತೆ. ಅವನು ನಿಮಗೆ ಬರೀ ಒಂದೇ ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಎಲ್ಲವನ್ನು ಕಲಿಸ್ಬಿಟ್ರೆ ಮುಂದೆ ನೀವು ಅವನ ವಿಡಿಯೋಗಳನ್ನು ನೋಡಲ್ಲ. ಅದಕ್ಕಾಗಿ ಆತ ಒಂದು ಸ್ವಲ್ಪ ಬೇಟ್ಗಳನ್ನು ಹಾಕ್ತಾ ಇರ್ತಾನೆ, ಸ್ವಲ್ಪ ಬಿಸ್ಕಿಟ್ ಒಗೆದಂಗೆ ಎಳಿತಾ ಇರ್ತಾನೆ 3-4 ವರ್ಷ. ಸೊ ನೀವು ಒಂದು ಸ್ಕಿಲ್ಲನ್ನು ಕಲಿಯೋದಕ್ಕೆ, ಹುಡುಕಾಡಿ ಕಲಿಯೋದಕ್ಕೆ 3-4 ವರ್ಷ ಅಲ್ಲಿ ವೇಸ್ಟ್ ಆಗುತ್ತೆ. ಅದೇ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗಿ ಕಲಿತ್ರೆ ನೀವು ಬೇಗನೆ ಎಲ್ಲವನ್ನು ಕಲಿಬೋದು, ಅಥೆಂಟಿಕ್ ಆಗಿರುವ ಇನ್ಫಾರ್ಮೇಷನ್ ಸಿಗುತ್ತೆ, ಮೆಂಟ್ರ್ಗಳ ಕಡೆಯಿಂದ ಅಥೆಂಟಿಕ್ ಆಗಿರೋ ಸಪೋರ್ಟ್ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ, ಮತ್ತು ನೀವು ಕಮ್ಮಿ ಟೈಮಲ್ಲಿ ಎಲ್ಲವನ್ನು ಕಲಿತು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು, ಬೇಗನೆ ಹಣವನ್ನು ಗಳಿಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಹೇಳಿದೆ. ಸೊ ಆವಾಗ 90% ಜನ ಇದನ್ನು ನಂಬಕ್ಕೆ ಹೋಗಲಿಲ್ಲ. ಅವರು ನಾನು ಯೂಟ್ಯೂಬಲ್ಲೇ ಕಲಿತೀನಿ ಅಂತೇಳಿ ಇನ್ನೂ ಕಲಿತಾ ಇದ್ದಾರೆ, ವಿಡಿಯೋ ಎಡಿಟಿಂಗ್ ಕಲಿತಾ ಇದ್ದಾರೆ,
ಯೂಟ್ಯೂಬ್ನ ಬಗ್ಗೆ ಕಲಿತಾ ಇದ್ದಾರೆ, ಕೋಡಿಂಗ್ ಕಲಿತಾ ಇದ್ದಾರೆ, ಟೈಮ್ ಮ್ಯಾನೇಜ್ಮೆಂಟ್ ಕಲಿತಾ ಇದ್ದಾರೆ, ಇನ್ನೂ ಕಲಿತಾ ಇದ್ದಾರೆ. ಬಟ್ 4 ವರ್ಷದ ಹಿಂದೆ 2020ರಲ್ಲೇ ಕೋರ್ಸ್ ಲಾಂಚ್ ಮಾಡ್ತಿದ್ದಂಗೆ ಯಾರ್ಯಾರು ನಮ್ಮ ಎಡಿಟೆಕ್ ಕಂಪನಿಯ ಕೋರ್ಸ್ಗಳಿಗೆ ಜಾಯ್ನ್ ಆದರು, ಇವತ್ತು ಅವರೆಲ್ಲರೂ ಕೂಡ ಲಕ್ಷಗಳಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಮೆಜಾರಿಟಿ ಆಫ್ ಜನ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇದು ರಿಚ್ ಮೈಂಡ್ಸೆಟ್ಗೆ ಮತ್ತು ಪುವರ್ ಮೈಂಡ್ಸೆಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಇದರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಲೆಸನ್ ಮಾಡುವೆ, ಅದರಲ್ಲಿ ಮತ್ತೆ ಮಾತಾಡುವೆ. ಇನ್ನು ಬಹಳಷ್ಟು ಜನ ನಮ್ಮ ಕೋರ್ಸಸ್ಗಳಿಗೆ ಜಾಯಿನ್ ಆಗೋದಕ್ಕಾಗಿ ಡಿಸ್ಕೌಂಟ್ ಆಫರನ್ನು ಕೇಳ್ತಾ ಇದ್ರಿ. ನೀವು SP10 ಡಿಸ್ಕೌಂಟ್ ಆಫರನ್ನು ಯೂಸ್ ಮಾಡಿಬಿಟ್ಟು ನಮ್ಮ ಎಲ್ಲ ಕೋರ್ಸಸ್ಗಳ ಮೇಲೆ ಡಿಸ್ಕೌಂಟನ್ನು ಪಡೆದುಕೊಳ್ಳಬಹುದು. ಕ್ವಶನ್ ನಂಬರ್ 4. ಈ ಪ್ರಶ್ನೆಯನ್ನು ಮಿಸ್ಟರ್ ಅರುಣ್ ಅವರು ಕೇಳಿದ್ದಾರೆ. ಅವರ ಒಂದು ಕನ್ಸರ್ನ್ ಏನಪ್ಪ ಅಂತಂದರೆ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನಲ್ಲಿರುವ ಲೂಪ್ ಹೋಲ್ಸ್ಗಳು ಮತ್ತು ಎಜುಕೇಷ್ನಲ್ ಮತ್ತು ಎಕ್ಸಾಮ್ ಸ್ಕ್ಯಾಮ್ಗಳು. ನೋಡಿ ಅರುಣ್ ಅವರೇ, ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ನ ಫೌಂಡೇಶನ್ನೇ ನೆಟ್ಟಗಿಲ್ಲ. ಮೆಕಾಲೆ ಇದನ್ನು ತಂದಾಗ ಭಾರತೀಯರನ್ನು ಉದ್ಧಾರ ಮಾಡೋಕ್ಕಂತ ಈ ಎಜುಕೇಷನ್ ಸಿಸ್ಟಮನ್ನು ಆತ ತರಲಿಲ್ಲ. ಅವನ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋಕ್ಕೆ ಆಳುಗಳು ಬೇಕಾಗಿದ್ವು. ಅದಕ್ಕಾಗಿ ರೋಬೋಟ್ಗಳ ಥರ ಬುದ್ಧಿನೇ ಇಲ್ದವ್ರ ಥರ ಹೇಳಿದಷ್ಟು ಮುಚ್ಕೊಂಡು ಕೆಲಸ ಮಾಡೋರು ಬೇಕಾಗಿದ್ದರು. ಆ ರೀತಿ ಆತ ಎಜುಕೇಷನ್ ಸಿಸ್ಟಮನ್ನು ಡಿಸೈನ್ ಮಾಡಿದ್ದಾನೆ. ಸೊ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ದೇಶದಲ್ಲಿ ಏನು ಮಹಾನ್ ಬದಲಾವಣೆಗಳಾಗಿಲ್ಲ. ಬಿಳಿ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯ ಕರಿ ಬ್ರಿಟಿಷರ ಕೈಗೆ ಸಿಕ್ಕಿದೆ ಅಷ್ಟೇ. ಇವರು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನೇನೆಲ್ಲ ಲೂಪ್ ಹೋಲ್ಗಳಿವೆಯೋ ಅವುಗಳನ್ನು ತೆಗೆದುಬಿಟ್ಟು ಒಳ್ಳೆ ಸಿಸ್ಟಮನ್ನು ಬಿಲ್ಡ್ ಮಾಡೋಕ್ಕೆ ಟ್ರೈಯೇ ಮಾಡಲ್ಲ. ಒಂದು ನೆಟ್ಟಿಗೆ ಎಕ್ಸಾಮ್ ನಡ್ಸೋಕ್ಕೆ ಬರಲ್ಲ ಇವರಿಗೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸ್ಕ್ಯಾಮ್ ಆಗ್ತಾಯಿತ್ತು ಇಷ್ಟು ದಿನ, ಈಗ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಕೂಡ ಆಗ್ತಾಯಿದೆ. ಲೇಟೆಸ್ಟಾಗಿ ನೀಟಲ್ಲಾಗಿರುವ ಗಫಲಾಬಾಜಿಯನ್ನು ನೋಡಿ ನೀವು ಗೊತ್ತಾಗುತ್ತೆ ಎಷ್ಟೊಂದು ದೊಡ್ಡ ಹಗರಣ. ಸೊ ಈ ಹಗರಣಗಳು ಯಾಕೆ ಆಗ್ತಾ ಇವೆಯಪ್ಪ ಅಂತಂದರೆ 90% ಸ್ಕೂಲು ಕಾಲೇಜ್ಗಳ ಓನರ್ಗಳು ಕ್ರಿಮಿನಲ್ಗಳಾಗಿದ್ದಾರೆ, ಅಂದರೆ ಪೊಲಿಟಿಷಿಯನ್ಗಳೇ ಆಗಿದ್ದಾರೆ. ಈ ಹೆಬ್ಬಟ್ ನನ್ನ ಮಕ್ಕಳೇ ಯೂನಿವರ್ಸಿಟಿಗಳನ್ನು ಸ್ಕೂಲು ಕಾಲೇಜುಗಳನ್ನು ತೆಗೆದಿದ್ದಾರೆ. ಈ ಸ್ಕೂಲು ಕಾಲೇಜುಗಳನ್ನು ನಡೆಸೋದು ಸಮಾಜ ಸೇವೆ ಅಲ್ಲ. ನೀವು ಸೊಸೈಟಿಯನ್ನು ಮಾಡಿದರೆ ಗೋರ್ಮೆಂಟ್ನ ಕಡೆಯಿಂದ ಜಮೀನು ಬರುತ್ತೆ, ದುಡ್ಡು ಬರುತ್ತೆ, ಫಂಡ್ ಬರುತ್ತೆ. ಸೊ ಇದನ್ನು ಈ ರಾಜಕಾರಣಿಗಳು ಬಾಚ್ಕೊಂಡ್ಬಿಟ್ಟು ಇಲ್ಲಿ ಸ್ಕೂಲು ಕಾಲೇಜ್ಗಳನ್ನು ತೆಗಿತಾರೆ. ಇಲ್ಲಿ ಪೇರೆಂಟ್ಸ್ಗಳ ಕಡೆಯಿಂದ ಲಕ್ಷಾಂತರ ಫೀಸ್ ತೊಗೊತಾರೆ. ಆದರೆ ಅಲ್ಲಿ ಟೀಚರ್ಗಳಿಗೆ ಸರಿಯಾಗಿ ಸ್ಯಾಲ್ರಿ ಕೊಡಲ್ಲ. ಅದಕ್ಕಾಗಿ ಟೀಚರ್ಗೆ ಕಲಿಸೋಕ್ಕೆ ಮೋಟಿವೇಶನ್ನೇ ಬರಲ್ಲ. ಇನ್ನು ಇದರಲ್ಲಿ ಈ ಎಡಿಟೆಕ್ ಕಂಪ್ನಿಗಳು ಮತ್ತು ಕೋಚಿಂಗ್ ಮಾಫಿಯಾದವರು ನಮ್ಮ ಸ್ಟೂಡೆಂಟ್ಸ್ಗಳು ಟಾಪ್ 1 ಬಂದಿದ್ದಾರೆ, ಆಲ್ ಇಂಡಿಯಾ ರ್ಯಾಂಕಿಂಗ್ 1 ಬಂದಿದ್ದಾರೆ ಅಂತೇಳಿ ಸಾಬೀತುಪಡಿಸೋದಕ್ಕೆ ಪ್ರತಿ ಸಲ ಇವರು ಕ್ವಶನ್ ಪೇಪರನ್ನು ಲೀಕ್ ಮಾಡಿಸ್ತಾರೆ. ಈ ಎಡಿಟೆಕ್ ಕಂಪ್ನಿಯವರೇ ಮತ್ತು ಕೋಚಿಂಗ್ ಮಾಫಿಯಾದವರೇ ಮಾಡ್ತಾರೆ, ಬೇರೆ ಯಾರೂ ಇಲ್ಲ ಇದರಲ್ಲಿ. ಮತ್ತು ಇವರು ಬೇಕಂತಲೇ ಎಕ್ಸಾಮ್ ಸ್ಕ್ಯಾಮ್ಗಳನ್ನ ಮಾಡ್ತಾರೆ. ಸೊ ಇವರಿಗೆ ನೆಟ್ಟಿಗೆ ಎಕ್ಸಾಮ್ ನಡ್ಸೋಕ್ಕೆ ಬರಲ್ಲ. ಸೊ ಇದನ್ನು ಎಲ್ಲ ಪೇರೆಂಟ್ಸ್ಗಳು ಕೇಳಬೇಕು. ಇವರಿಗೆ ಕೇಳೋಕ್ಕೆ ಮತ್ತು ಈ ದುಷ್ಟರಿಗೆ, ದುಷ್ಟ ರೇಪಿಸ್ಟರಿಗೆ ಬುದ್ಧಿ ಕಲಿಸೋಕ್ಕೆ ಈ ಚುನಾವಣೆ ಒಂದು ಬೆಸ್ಟ್ ಆಪ್ಷನ್ ಆಗಿತ್ತು. ನಮ್ಮ ಜನ ನೋಟಾ ಕೊತ್ತರು, ನೋಟಾ ಹಾಕಿ ಸುಪ್ರೀಂ ಕೋರ್ಟಿನ ತನಕ ಹೋಗಿ ಪ್ರಜಾಪ್ರಭುತ್ವ, ನಮ್ಮ ಡೆಮೋಕ್ರಸಿ ಏನಿದೆಯಲ್ಲ ಡೇಂಜರ್ ಝೋನ್ನಲ್ಲಿದೆ. ನಾವೆಲ್ಲ ಬಾಯಿ ಬಡ್ಕೊಂಡ್ವಿ, ಬಟ್ ನಮ್ಮ ಮಾತನ್ನು ಯಾರೂ ಕೇಳಲಿಲ್ಲ. ಸೊ ನಮ್ಮ ಹೋರಾಟಕ್ಕೆ ನಮ್ಮ ಏರಿಯಾದಲ್ಲಿ 2908 ನೋಟಾ ಬಂದಿವೆ. ಮಿಕ್ಕಿದ್ದೆಲ್ಲವೂ ಕೂಡ ಅವರವರ ಫೇವ್ರೇಟ್ ಪಾರ್ಟಿಗಳಿಗೆ ಓಟ್ ಹಾಕಿದ್ದಾರೆ. 50-50 ದೇಶದ ಹಣೆ ಬರ ಹಾಕೊಂಡು ಕುಂತಿದೆ. ಸ್ವತಂತ್ರವಾಗಿರೋ ಸರ್ಕಾರ ಇಲ್ಲ, ಒಂಥರ ಅಡ್ಜಸ್ಟ್ಮೆಂಟಿನ ಕುಂಟುತ್ತಾ ಸಾಕ್ತಾ ಇರುವ ಸರ್ಕಾರ ಇದೆ. ಎಕ್ಸಿಸ್ಟ್ ಪೋಲ್ ಸ್ಕ್ಯಾಮ್ ಕೂಡ ಆಗಿದೆ, ಅದನ್ನು ಕೂಡ ಗಮನಿಸಿ ನಿಮ್ಗೆ ಗೊತ್ತಾಗುತ್ತೆ. ಇವರಿಗೆ BJP ಅವರಿಗೆ ಮೆಜಾರಿಟಿ ಇದ್ದಾಗಲೇ ಸ್ಟಾಕ್ ಮಾರ್ಕೆಟ್ ಹಗರಣ ಆದರೂ ಕೂಡ ಎನ್ಕ್ವೈರಿ ಮಾಡಲಿಲ್ಲ. ಮಣಿಪುರ್ ಇನ್ಸಿಡೆಂಟ್ಸಲ್ಲಿ ಎನ್ಕ್ವೈರಿ ಮಾಡಲಿಲ್ಲ. ಎಷ್ಟೋ ರೇಪ್ ಕೇಸ್ಗಳಾದವು, ಅದರಲ್ಲಿ ಮಾಡಲಿಲ್ಲ. ಅಡಾನಿ ಅಂತವರು ದೇಶವನ್ನೇ ನುಂಗಿ ನೀರು ಕುಡಿದ್ರು, ಅದರ ಮೇಲೆ ಯಾವುದೇ ಮಾತಾಡಲಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಗಳ ಹಗರಣ ಆಯಿತು, ಅದರ ಮೇಲೆ ಮಾತಾಡಲಿಲ್ಲ. 4 ವರ್ಷದಿಂದ ನಾನು ಬಡ್ಕೋತಾ ಇದ್ದೀನಿ, ಸ್ಟಾರ್ಟಪ್ಗಳಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ. ಸೊ 2 ಜಾತಿಯವರನ್ನು ಬಿಟ್ಟರೆ ಬೇರೆ ಯಾರಿಗೂ ₹1 ಲೋನ್ ಸಿಗ್ತಾ ಇಲ್ಲ ದೇಶದಲ್ಲಿ ಅಂತ ಹೇಳ್ತಾ ಇರುವೆ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ನಮ್ಮ ದೇಶ ಏನಾಗಿದೆಪ್ಪ ಅಂತಂದರೆ ಹಗರಣಗಳ ಸಂತೆಯಾಗಿದೆ. ಸೊ ನಮ್ಮ ಜನ ಇವರಿಗೆ ಓಟನ್ನು ಹಾಕೋದನ್ನು ನಿಲ್ಲಿಸಬೇಕು. ಎಲ್ಲರೂ ಕೂಡ ಅಖಂಡ ಭಾರತದಾದ್ಯಂತ ಎಲ್ಲ ಭಾರತೀಯರು ಕೂಡ ನೋಟಾ ಹಾಕಬೇಕು. ಈ ಹೊಲಸು ಸಿಸ್ಟಮ್ ಏನಿದೆಯಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮು, ಲಾ ಆ್ಯಂಡ್ ಆರ್ಡರು, ಪೊಲೀಸು, ಈ ಭ್ರಷ್ಟ ರಾಜಕೀಯ, ಭ್ರಷ್ಟ ಅಧಿಕಾರಿಗಳು ಇವ್ರನ್ನೆಲ್ಲ ತೆಗೆದುಹಾಕ್ಬಿಟ್ಟು ಭಾರತದ ಕ್ರಾಂತಿಯನ್ನು ಮಾಡಬೇಕು. ಕ್ರಾಂತಿಯನ್ನು ಮಾಡಿಬಿಟ್ಟು ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮನ್ನು ತರಬೇಕು. ಆವಾಗೆಲ್ಲ ಸರಿ ಹೋಗುತ್ತೆ. ಬಟ್ ಅಷ್ಟೊಂದು ನಾಲೆಜು ನಮ್ಮ ದೇಶದ ಸತ್ತ ಪ್ರಜೆಗಳ ಹತ್ರ ಇಲ್ಲ. ಸೊ ಈಗ ಹೆಂಗಾಗಿದೆಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ನಾವು ಬುದ್ಧಿವಂತರೇ ಪೆದ್ದನ ಮಕ್ಕಳಾಗಿದ್ದೀವಿ, ಹುಚ್ಚರಾಗಿದ್ದೀವಿ. ನಮ್ಮ ಕೈಗೆ ದುಡ್ಡು ಬರಲ್ಲ, ಅಧಿಕಾರನೂ ಬರಲ್ಲ. ಯಾರು ಹೆಬ್ಬಟ್ಟಿರ್ತಾರಲ್ಲ ಕ್ರಿಮಿನಲ್ಗಳ ಕೈಗೆ ಬರುತ್ತೆ, ಯಾಕಂದರೆ ನಮ್ಮ ದೇಶದ ಜನರಿಗೆ ಬುದ್ಧಿ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಹತ್ರ ದುಡ್ಡು ಇದ್ದರೆ ಇದನ್ನು ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ದೇಶಗಳಿವೆ, ಫಾರಿನ್ಗೆ ಹೋಗಿ ಎಜುಕೇಷನ್ ತೆಗೆದುಕೊಳ್ಳಿ. ಫಾರಿನ್ನಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆದರೆ ಅಲ್ಲಿ ಮಾಡಿ ಮುಂದೆ ಹೋಗಿ.
ಇದಂತೂ ಕೊಚ್ಚೆ ಆಗಿದೆ, ಇದನ್ನು ಬದಲಾಯಿಸೋದು ಅಷ್ಟು ಸುಲಭವಲ್ಲ. ಸೊ ಈ 4 ಕ್ವಶನ್ಗಳಿಗೆ ನಾನು ಉತ್ತರಿಸಿರುವೆ. ಮತ್ತು ಯಾವುದಾದ್ರೂ ಕ್ವಶನ್ಗಳಿದ್ದರೆ ಅದನ್ನು ನಾನು ಈ ಕೋರ್ಸಲ್ಲಿ ಕವರ್ ಮಾಡಿರದಿದ್ದರೆ ಅದನ್ನು ನಾನು ಮತ್ತೆ ಉತ್ತರಿಸುವೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.